ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಲ್ಲ, ಈ SSLC ಪರೀಕ್ಷೆದಾಗ 3ನೇ ಭಾಷೆಗಿದ್ದಂಥ 100 ಮಾರ್ಕ್ಸ್ಗಳ ವ್ಯವಸ್ಥೆಗೆ ಬ್ರೇಕ್ ಬಿದ್ದೈತಿ. ಅಂದ್ರ ಹಿಂದಿ ಭಾಷೆ ಮಾರ್ಕ್ಸ್ಗಳನ್ನ ಇನ್ ಮುಂದ ರಿಸಲ್ಟ್ನ್ಯಾಗ ಪರಿಗಣಿಸುವಂಗಿಲ್ಲ, ಬರೇ ಗ್ರೇಡ್ ಕೊಡುವಂತ ವ್ಯವಸ್ಥೆ ಜಾರಿಗೆ ತಂದೈತಿ. ಆದ್ರ ಇದು ಗೊತ್ತಿತ್ರಪ್ಪ ನನಗ. ಇದ್ರ ಜೊತೆಗೆ ಈ ನಮ್ಮ ಕರ್ನಾಟಕದ ಸ್ಟೇಜ್ ಮ್ಯಾಲ ಹಿಂದಿದಾಗ ಏನಾರೆ ಮಾತಾಡಿದ್ರ ಫುಲ್ ಮಾರ್ಕ್ಸ್ ಅಂತ ಹೇಳಿ ರಾಜ್ಯ ಸರ್ಕಾರ ಏನಾರೆ ಹೊಸ ನಿರ್ಧಾರ ತಗೊಂಡೈತೆ. ನನಗ್ ಗೊತ್ತಿಲ್ರಪ್ಪ, ಅದಕ್ಕೆ ನಿಮ್ಗೆ ಕೇಳಲಿಕ್ಕತ್ತೀನಿ. ಯಾಕಂದ್ರ ಮೊನ್ನೆ ಅಷ್ಟೇ ಎಷ್ಟು ಚಂದ ಕೇರಳದಾಗ BJP ಅಭ್ಯರ್ಥಿ ಅಶ್ವಿನಿ ಅವರು ಎಂಥ ಚಂದ ಕನ್ನಡ ಮಾತಾಡಿದ್ದನ್ನ ನೋಡಿದ್ವಿ. ಈಗ ಅದರ ಉಲ್ಟಾ ನಮ್ಮ ಕರ್ನಾಟಕದ ದಾವಣಗೆರೆ ಸ್ಟೇಜ್ನ್ಯಾಗ ಶಾಮನೂರು ಶಿವಶಂಕರಪ್ಪನವರ ಸೊಸಿ ಪ್ರಭಾ ಮೇಡಮ್ ಅವರು ಏನು ಪೂರಾ ಹಿಂದಿದಾಗ ಮಾತಾಡಿದ್ದೇ ಆಡಿದ್ದು. ಇವ್ರು ಕನ್ನಡಿಗರ ಹೌದಾ ಇಲ್ಲ ಅನ್ನೋ ಹಂಗ ಆಗ್ಬಿಡುತ್ತೆ ನನಗ. यहाँ पर आए हुए सभी भाइयों और बहनों को अस्सलाम वालेकुम। आप सभी का प्यार, आप सभी का विश्वास जो आपने अप्पा जी को, डॉक्टर शामनूर शिवशंकरप्पा जी को 6 बार जिताकर दिखाया है। अब समय आया है कि आपने पिछले चुनाव में अप्पा जी को 5 साल के लिए जिताया है, तो ये वादा पूरा करने का समय आया है। इस बार उनके पोते समर्थ शामनूर खड़े हैं। आप सभी समर्थ शामनूर को अपने बेटे की तरह, पोते की तरह आशीर्वाद दीजिए। जिस तरह आप सभी ने ಶಭಾಷ್. ಅಲ್ಲ, ಇಷ್ಟು ದಿನ ಅಲ್ಪಸಂಖ್ಯಾತರೇ ಹೆಚ್ಚದಾರ, ಅವ್ರಿಗೂ ಒಂದು ಅವಕಾಶ ಕೊಡ್ರಿ ಅಂದ್ರ ಟಿಕೆಟ್ ಕೊಡ್ಲಿಕ್ಕೆ ತಯಾರಿಲ್ಲ. ಆದ್ರ ಕನ್ನಡ ಬಿಟ್ಟು ಸ್ಟೇಜ್ನಾಗ ಹಿಂದಿ ಮಾತಾಡ್ಲಿಕ್ ಮಾತ್ರ ತಯಾರದಾರ ನೋಡ್ರಪ್ಪ. ಭಾರಿ ಆಯ್ತು ಬಿಡ್ರಿ. ಅಲ್ಲ, ಏನ್ ವಿಚಿತ್ರ ಅಂತೀನಿ. ಹಿಂದಿ ಎಲ್ಲಿಡ್ಬೇಕು, ಎಲ್ಲಿ ತೆಗಿಬೇಕು ಅನ್ನೋದು ಕನ್ಫ್ಯೂಸ್ ಆದಂಗೆ ಕಾಣತೈತಿ. ಆದ್ರ ಮಕ್ಳಿಗೆ ಹಿಂದಿ ಬೇಕೋ ಬೇಡೋ ಅನ್ನೋದು ಇವ್ರಿಗಿಲ್ಲ. ಹಿಂದಿ ಏನಂತ ಪರಿ ಬೇಕಾಗಿಲ್ಲ ಅಂತಾರ. ಆದ್ರ ರಾಜಕೀಯ ನಾಯಕರಿಗೆ, ಕನ್ನಡಿಗರಿಗೆ ಹಿಂದಿ ಕಲಿಲೇಬೇಕು. ಅದ್ರಾಗೂ ಕಾಂಗ್ರೆಸ್ನವ್ರಿಗಂತೂ ಹಿಂದಿ ಬೇಕೇ ಬೇಕು, ಅತ್ಯವಶ್ಯಕ ಅದ ನೋಡ್ರಿ. ಇನ್ನ ಅಲ್ರಿ, ಖುದ್ DKC ಸಾಹೇಬ್ರೆ ಹಿಂದೊಮ್ಮೆ ಹೇಳಿದ್ರು, ನೆನಪೈತ್ಯಾ ನಿಮಗ? ಹಿಂದಿ ಹೇಳ್ಕೊಡಕ್ಕೆ ಒಬ್ಬ ಪಾಪ ಟ್ರೈ ಮಾಡ್ದ, 1 ಅವರ್ 2 ಅವರ್ ಕೂತ್ಕೊಂಡು ಅವನ ಕೈಲಿ ಹೇಳ್ಸ್ಕೊತಾ ಇದ್ದೆ. ಸ್ವಲ್ಪ ಕಲ್ತ್ಕೊಂಡೆ, ಬಟ್ ಸರಿಯಾಗಿ ಆಗಲಿಲ್ಲ. ಹೊಸ ಭಾಷೆಗಳನ್ನು ಕಲಿಯುವ ಆಸಕ್ತಿ ಬಹಳ ನಿಮ್ದು. ಅಲ್ಲ, ಇದು ನಮಗೆ ಕಾಂಗ್ರೆಸ್ ಅವ್ರಿಗೆ ಎಕ್ಸ್ಪೆಷಲಿ ಹಿಂದಿ ಬೇಕು, ಬೇರೆಗೆಲ್ಲ ಏನು ಬೇಡ ಬಿಡಿ, ನಮ್ಮ ಕಾಂಗ್ರೆಸ್ ಅವ್ರಿಗೆ ಬೇಕು. ಅದೇ ನೋಡ್ರಪ್ಪ, ಹಿಂದಿನ ಎಲ್ಲಿ ಇಡ್ಬೇಕು, ಎಲ್ಲಿ ತೆಗಿಬೇಕು ಅನ್ನೋದು ಕನ್ಫ್ಯೂಸ್ ಆಗ್ಬಿಟ್ಟೈತಿ. ಕಲಿಯೋಕೆ ಕೋಟಿ ಭಾಷೆ, ಹಾಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಅಂತ ಅಣ್ಣವ್ರು ಹೇಳಿಲ್ಲೇನ್ರಿ? ನೋಡ್ರಿ, ಎಲ್ಲ ಭಾಷೆ ಕಲಿಬೇಕು, ಗೊತ್ತಿರ್ಬೇಕು, ಆದ್ರೆ ಕನ್ನಡವನ್ನೇ ಹೆಚ್ಚಾಗಿ ಮಾತಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ನೋಡ್ರಪ್ಪ. ನೀವೇನಂತೀರಿ ಕಮೆಂಟ್ ಮಾಡಿ ತಿಳಿಸ್ಬೇಕು. ಆಕ್ಚುಲಿ ಒಂದು ವಾಟ್ಸಪ್ ಬಂದಿತ್ರಪ್ಪ ನನಗ ಮೆಸೇಜ್. ಸರ್ಕಾರ ಈ ಹಿಂದಿ ಯಾಕೆ ಮಕ್ಕಳಿಗೆ ಬಿಡ್ಲಿಕ್ಕತ್ತದ, ನಿರ್ಲಕ್ಷ್ಯ ಮಾಡ್ರಿ ಅಂತ ಯಾಕೆ ಹೇಳಿಕತ್ತದ ಗೊತ್ತೇನು? ಅಕಸ್ಮಾತ್ ಇವತ್ತಿನ ಮಕ್ಕಳು ಚಂದ ಹಿಂದಿಯನ್ನು ಕಲಿತು ಬಿಟ್ಟು ಮೋದಿ ಭಾಷಣ ಕೇಳಿ ಅರ್ಥ ಮಾಡ್ಕೊಂಡ್ರ ಎಲ್ಲರೂ BJPಗೆ ಓಟ್ ಹಾಕ್ತಾರ? ಇಲ್ಲ, ಹೋಗ್ಲಿ, ಕಡಿಕ ರಾಹುಲ್ ಗಾಂಧಿ ಅವರ ಭಾಷಣ ಕೇಳಿದ್ರು ಸಹಿತ ಎಲ್ಲರೂ BJPಗೆ ಓಟ್ ಹಾಕ್ತಾರಂತ. ಅದಕ್ಕ ಎಲ್ಲ ಹಿಂದಿನ ನಿರ್ಲಕ್ಷ್ಯ ಮಾಡ್ರಿ ಅಂತ ಹೇಳಿಕತ್ತಾರ. ಇನ್ನು ಒಬ್ರು ಕನ್ನಡ ಬಿಟ್ಟು ಹಿಂದಿನೇ ಮಾತಾಡಿದ್ರ ಇಲ್ಲಿ CM ಸಿದ್ದರಾಮಯ್ಯ ಸಾಹೇಬ್ರು ಪ್ರಚಾರ ಮಾಡೋ ಭರದಾಗ ಏನೇನೋ ಆರೋಪ ಹೊರಸ್ಲಿಕತ್ತಾರ. BJP ಬಡವರ ವಿರೋಧಿ ಅಂತ, ಬಡವರನ್ನ ಕಂಡ್ರ ಆಗೋದಿಲ್ಲ ಅಂತ. ಕೇಳ್ರಿ ಒಂದ್ಸಲ ಅವ್ರ ಮಾತ. ಮಾನಗೆಟ್ಟವರು, ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ, ಏನು ಕೆಲಸನೂ ಮಾಡಲ್ಲ. ಮಾನಗೆಟ್ಟವರು ಸಮಾಜನ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಹೊಡಿತಾರೆ. ಹೌದಲ್ವಾ? ಸಮಾಜನ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಹೊಡಿತಾರೆ. ಹಿಂದೂಗಳು ಬಿಟ್ಟರೆ ಬೇರೆ ಹಿಂದೂಗಳನ್ನು ಕೂಡ ಜಾತಿ ಮಾಡಿ ಹಾಳು ಮಾಡಿಬಿಟ್ಟಿದ್ದಾರೆ ಅವರು. ಅದಕ್ಕೆ BJP ಅವರಿಗೆ ಬಡವ್ರ ಕಂಡ್ರಾಗಲ್ಲ, ಬಡವರಿಗೆ ಶಕ್ತಿ ಕೊಡಬೇಕು ಅನ್ನೋದಿಲ್ಲ. ಅವರು ಯಾವತ್ತು ಬಡವರ ವಿರೋಧಿಗಳು, ದಲಿತರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು. ಯಾಕೆಂತಂದ್ರೆ ಮಹಿಳೆಯರು ಕೊನೆಯಲ್ಲಿ ಇದ್ದವರು. ನಿಮಗೆ ಶಕ್ತಿ ಕೊಡಬೇಕು, ಲಿಂಗ ತಾರತಮ್ಯ ಹೋಗ್ಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು.
ನೋಡ್ರಿ, ಹಂಗಂತ ಹೇಳಿ ಕಾಂಗ್ರೆಸ್ ಯಾರ ಪರ ಯಾರ ವಿರೋಧಿ ಅನ್ನೋದನ್ನ ನಾ ಏನು ಬಿಡಿಸಿ ಹೇಳ್ಬೇಕಾಗಿಲ್ಲ. ಮಂದಿನೇ ಸಾಕಷ್ಟು ಹೇಳ್ಕೊಂತೇ ಬಂದಾರ. ಇಲ್ಲೊಬ್ಬ ಹೆಣ್ಮಗಳು ಹೇಳ್ತಾರ ಕೇಳ್ರಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಪಾಲಿಸಿನ ಸರ್ಕಾರ ಎಷ್ಟು ಚಂದ ಪಾಲಿಸ್ಲಿಕ್ಕತ್ತದಂತ ಅವ್ರ ಹೇಳ್ತಾರ ಕೇಳ್ರಿ. ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ. ನಮಗ್ ಬಂದೇ ಇಲ್ಲಪ್ಪ 2,000. ನಮಗ್ ಬಂದೇ ಇಲ್ಲಪ್ಪ 2,000. ಇದ್ರಲ್ಲಿ ಲಂಚ ಕೊಡ್ತಾರ? ಹೆಣ್ಮಕ್ಳು ಇದಾರ ಇಲ್ಲಿ? ಏನಮ್ಮ ಎಲ್ಲ ರೇಟ್ ಜಾಸ್ತಿ ಮಾಡ್ಬಿಟ್ಟು ಪ್ರತಿಯೊಂದಕ್ಕೂ ದಿನಸಿ ಧಾನ್ಯಗಳೆಲ್ಲ ರೇಟ್ ಜಾಸ್ತಿ ಮಾಡಾರೆ. ಅದ್ರಲ್ಲಿ ನಮ್ ದುಡ್ಡು ತಕ್ಕತ್ತಾರ, ನಾವ್ ಅಂಗಡಿ ಕೊಡ್ತೀವಿ. ಆ ದುಡ್ಡು ಅವ್ರ ಸರ್ಕಾರಕ್ಕೆ ಇದಾಯ್ತದೆ. ಅದನ್ನ ನಮ್ ದುಡ್ಡು ನಮ್ಗೆ ಹಾಕ್ತಾವ್ರೆ ಅವ್ರು. ನಮ್ ದುಡ್ಡು ನಮ್ಗೆ ಹಾಕ್ತಾವ್ರೆ ಅವ್ರು. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿಯಲ್ಲಿ ಯೂತಿಗಂತಂದು ಸಪರೇಟ್ ಬಜೆಟ್ ಅಲ್ಲಿ ಘೋಷಣೆ ಮಾಡ್ಬೇಕಾಗಿತ್ತು, ಆದ್ರೆ ಮಾಡಿಲ್ಲ. ಬಜೆಟ್ ನಲ್ಲಿ ಮೀಸಲಿಡ್ಬೇಕಾಯ್ತು, ಅದು ಕೂಡ ಮಾಡಿಲ್ಲ. ಇನ್ನು ಸರ್ಕಾರ ಏನ ರೈತರ ಪರ ಅಂತ ತಿಳ್ಕೊಂಡ್ರೆ ನೀವ ಎಂಥ ಆಘಾತಕಾರಿ ವಿಷಯ ಅಂದ್ರ ರೈತರನ್ನು ವಿಷ ಕುಡಿಯೋಂಗ್ ಮಾಡೈತಿ ಕಾಂಗ್ರೆಸ್ ಸರ್ಕಾರ. ದೇವನಹಳ್ಳಿ DC ಆಫೀಸ್ನ್ಯಾಗ ಖುದ್ದು ಮಿನಿಸ್ಟರ್ ಮುನಿಯಪ್ಪ ಅವರು ಇದ್ರಂತ. ಅವ್ರ ಎದುರೇ ರೈತ ಒಬ್ಬ ವಿಷದ ಬಾಟ್ಲಿ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟಾರಂದ್ರ ಎಂತ ಹಣೆ ಬರ ಇರ್ಬೇಕು ನೋಡ್ರಿ ನೀವು. ಜಾಸ್ತಿ ನೋವಾಗಿದೆ. ಪರಿಹಾರ ಉಟ್ಕೊಡ್ರಿ, ಇಲ್ಲ ಅಂದ್ರೆ ನಾವಂತೂ ಮನೆಯವ್ರ ಸಾಯಲ್ಲ ಗ್ಯಾರಂಟಿ. ಇದು 1.5 ಕೋಟಿ 2 ಕೋಟಿ ರೂಪಾಯಿ ಆಸ್ತಿ. ಅವ್ರು ತಗೊಳೋದೆಷ್ಟು 1 ಕೋಟಿಗೆ ತಗೊಂಡು ವ್ಯವಸ್ಥೆ ಮಾಡ್ಬಿಡ್ತಾರೆ. ಇನ್ನು 50 ಲಕ್ಷನ ಅಧಿಕಾರಿಗಳಿಗೆ ಹಂಚ್ಬಿಡ್ತಾರೆ. ಅದು ನಮ್ಮ ತಾಲೂಕಲ್ಲಿ 5 ಜನ ಇದ್ದಾರೆ. ನಮ್ದು ದೇವನಹಳ್ಳಿ ತಾಲೂಕು 5 ಜನ ಇದ್ದಾರೆ. ಈ ತರ ಭೂಮಾಫಿಯನ್ನ ಸೃಷ್ಟಿ ಮಾಡೋದು, ಮಾಡಿಸೋದು ಭಾಗಗಳು ಇವರು ಸೇರೋದೆಲ್ಲಿ? ಟ್ವೆಂಟಿ ಕಪ್ಪು. ಮಂದೆಲ್ಲಾ ಬೈಯುದು ಸಾಲದ್ದಕ್ಕ ಪ್ರತಾಪ್ ಸಿಂಹ ಅವರು ಇದ್ರ ಜೊತೆಗೆ ದನಿಗೂಡಿಸ್ಬಿಟ್ಟಾರ, ಶಿಸ್ತು ಝಾಡ್ಸ್ಯಾರ. 3 ವರ್ಷ ಆಯ್ತು ಯುವ ನಿಧಿ ಕೊಡ್ತೀವಿ ಅಂತಂದ್ರು. 3,000 ರೂಪಾಯಿ ಯುವ ನಿಧಿನೂ ಕೊಟ್ರ. ಏನು 2023ರಲ್ಲಿ ಎಲ್ಲರೂ ಯಾಮಾರಿದ್ರು. ಮಹಿಳೆಯರಿಗೆ 2,000 ರೂಪಾಯಿ ಬರುತ್ತೆ ಅಂತ ಯೋಚನೆ ಮಾಡಿದ್ರು. ತಮ್ಮ ಮಕ್ಕಳು ವಿದ್ಯಾವಂತ ಗ್ರಾಜುಯೇಟ್ಸ್ ಇದಾರಲ್ಲ ಅವರಿಗೆ 3,000 ರೂಪಾಯಿ ಬರುತ್ತೆ ಅಂತ ಯೋಚನೆ ಮಾಡಿದ್ರು. 3 ವರ್ಷ ಆಯ್ತು 3,000 ರೂಪಾಯಿ ಕೊಟ್ರ. ಆಯ್ತು, ಅದಕ್ಕೆ 3,000 ರೂಪಾಯಿ ಕೊಡೋ ಸಾಯ್ಲಿ. 2,82,000 ಸರ್ಕಾರಿ ಹುದ್ದೆಗಳು ಬಾಕಿ ಇದಾವೆ, ಭರ್ತಿ ಮಾಡಿಲ್ಲ. ಹುಬ್ಬಳ್ಳಿನಲ್ಲಿ ಇಷ್ಟು ದೊಡ್ಡ ಪ್ರೊಟೆಸ್ಟ್ ಆಯಿತು. ಒಂದು ದಿನ ನಾನು ಸ್ಪಂದನೆ ಮಾಡಿದ್ರೆ ಅಲ್ಲೇ ರಿಸರ್ವೇಷನ್ದು ರೋಸ್ಟರ್ ಪದ್ಧತಿ ಇದೆ, ಆ ಗೊಂದಲ ಇದೆ, ಈ ಗೊಂದಲ ಇದೆ ಅಂತ ತಳ್ಳಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹೊರತು ಇನ್ನೇನೂ ಮಾಡ್ತಾ ಇಲ್ಲ. ನಾಚಿಕೆ ಆಗಬೇಕು. ಅವ್ನು ಯಾವನೋ ಕಾಂಗ್ರೆಸ್ನವನು ಯಾರೋ ಕಾರ್ಡ್ ಹೋಲ್ಡರ್ ಇದ್ದಾನಲ್ಲ, ಏನು ಬಂದ್ ಮಾಡ್ತೀವಿ ಅಂತ ಇಡೀ ದೇಶದಲ್ಲೇ ನಿಮ್ಮ ಪಾರ್ಟಿನ ಜನನೇ ನಿಮ್ಮನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. 2028ಕ್ಕೆ ನೀವು ನಿರ್ನಾಮವಾಗಿ ಹೋಗ್ತೀರಿ. ಈ ಧಮಕಿ ಹಾಕೋದನ್ನೆಲ್ಲ ನಿಲ್ಲಿಸಿ. ಸಿದ್ದರಾಮಯ್ಯನವರಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ, ಸರ್ 17 ಬಜೆಟ್ ಮಂಡಿಸಿದೆ ಅಂತಂದರೆ, ಸರ್ 17 ಬಜೆಟ್ ಮಂಡಿಸಿ 8.25 ಲಕ್ಷ ಕೋಟಿ ರೂಪಾಯಿನ ಸಾಲ ಮಾಡಿ ಇಟ್ಟೋಗಿದ್ರಲ್ಲ, ಇದಾ ಸರ್ ನೀವು ದೊಡ್ಡ ಅರ್ಥಶಾಸ್ತ್ರಜ್ಞ. ಛೇ ಇದೆಲ್ಲ ಬಹಳ ಸೀರಿಯಸ್ ಆಗ್ಬಿಡ್ತಾರಪ್ಪ. ಅದಕ್ಕೆ ಇವತ್ತಿನ ಮಿರ್ಚಿ ಮಂಡಕ್ಕಿದ ಕಡೀಕ್ 1-2 ಭಾರಿ ಮಜಾ ವಿಷಯಗಳು ತಂದಿನಿ. ಮೊದಲನೇದಾಗಿ ಬೈಬೇಕು ಅಂತಿದ್ರ, ಪ್ರಶ್ನೆ ಮಾಡ್ಬೇಕು ಅಂತಿದ್ರ ವಾಟಾಳ್ ನಾಗರಾಜ್ ಅವರನ್ನ ನೋಡಿ ಕಲಿಬೇಕು. ಅವ್ರ ತರ ಬೈಬೇಕು ನೋಡ್ರಿ. ಪರಮೇಶ್ವರ, ಶಿವಕುಮಾರ, ಸಿದ್ದರಾಮೇಶ್ವರ ಎಷ್ಟ್ ಚಂದ ಹೇಳ್ತಾರ ಕೇಳ್ರಿ ನೀವು. ಮಾನ್ಯ ಗೃಹ ಮಂತ್ರಿಯವರೇ, ಯಾವತ್ತು ಹೋರಾಟ ಮಾಡಿದಿರಿ ನೀವು? ಪರಮೇಶ್ವರ್ ಅವರೇ, ನೀವು ಪರಮೇಶ್ವರನೇ ಈ ರೀತಿ ಆದ್ರೆ ಸಾಮಾನ್ಯ ಜನಗಳ ಗತಿ ಏನು? ಮತ್ತೊಬ್ಬರು ಶಿವಕುಮಾರ, ದೇವರ ಮಗ ಶಿವಕುಮಾರ, ನೀವು ನಮಗೆ ಕರುಣೆ ತೋರಿಲ್ಲ ಅಂದ್ರೆ ನಮ್ಮ ಗತಿ ಏನು? ಒಂದು ಕಡೆ ಪರಮೇಶ, ಅವನ ಮಗ ಶಿವಕುಮಾರ, ಒಂದು ಕಡೆ ಪರಮೇಶ್ವರನ ಮಗ ಶಿವಕುಮಾರ, ನೀವಿಬ್ಬರೂ ನಮಗೆ ದಾರಿ ತೋರಿಲ್ಲ. ಕನಿಷ್ಠ ಸಿದ್ದರಾಮೇಶ್ವರನೂ ನಮಗೆ ದಾರಿ ತೋರ್ಲಿಲ್ಲ. ಕನಿಷ್ಠ ಹಿಂಗ ಮಜಾಕ್ನ್ಯಾಗ ಬೈದ್ರ ಬೈದವರೆನ್ನ ಬಂಧುಗಳೆನ್ನಿ ಅನ್ಬಹುದ್ರಪ್ಪ. ಪರಮೇಶ್ವರ, ಶಿವಕುಮಾರ, ಸಿದ್ದರಾಮೇಶ್ವರ ಇಷ್ಟು ಚಂದ ದೇವ್ರಗಳ ಹೆಸರುಗಳನ್ನ ಇಟ್ಕೊಂಡು ಯಾಕೆ ಹಿಂಗಾಡ್ತಾರ ಅನ್ನೋದೇ ಅವ್ರ ಪ್ರಶ್ನೆ ಆಗಿತ್ತು. ಇದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೋ ಏನೋ. ಇನ್ನು ಮತ್ತೊಂದು ಕಡಿಕ ವಿಡಿಯೋ, ಯಾವಾಗ್ಲೂ ಮುಖಕ್ಕೆ ಮಂಗಳಾರತಿ ಎತ್ತುವಂಗ, ಉಗದ ಉಳ್ಳಾಗಡ್ಡಿ ಕಟ್ಟುವಂಗ ನೇರ ಮಾತಾಡುವಂತ ಯತ್ನಾಳ್ ಸಾಹೇಬ್ರು ಇವತ್ ಯಾಕೋ ಮಿಮಿಕ್ರಿ ಮಾಡೋ ಮೂಡ್ನಾಗ ಇದ್ದಿದ್ರ ಕಾಡ್ತದ. ಯಾರ್ ಮಿಮಿಕ್ರಿ ಮಾಡಿದ್ರಂತೀರ ನೀವ ನೋಡ್ರಿ. ಅಲ್ಲಿಂದ ಅವ್ರಿಗೇನ ಹಚ್ಚಬಹುನ ಬೆಂಗಳೂರಿನಾಗ ಅವನಲ್ಲ ನಮ್ಮ ಜಮೀರ ವಿಧಾನಸೌಧದಾಗ ಏನಾಯ್ತು? ಏನಾಯ್ತು ಸಲಗ
ಬೇರೆ ಬೇರೆ ಸಾಮಾನ್ಯ ತಿಳಿದವನಿಗೆ ಅವ ಹೇಳ್ತಾನ, ನೀವೆಲ್ಲ ವಿಚಾರ ಮಾಡ್ರಿ, ನಿರುದ್ಯೋಗ ಹಿಂದೂ ಯುವಕರು ಮೊನ್ನೆ 1,000 ಮುಸ್ಲಿಂ ಹುಡುಗರಿಗೆ PSI ಟ್ರೈನಿಂಗ್ ಕೊಟ್ಟಾನ. ಕಂಜಾಜುಲೇಷನ್ ಬ್ರದರ್, ಕಂಜಾಜುಲೇಷನ್. ನಿಮ್ಮ ಮಿಮಿಕ್ರಿಯನ್ನ ಯತ್ನಾಳ್ ಸಾಹೇಬ್ರು ಮಾಡ್ಲಿಕ್ಕೆ ಕಲ್ತು ಬಿಟ್ರ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.